ಹಲೋ ಫ್ಯಾಮ್, ನಮಸ್ತೆ ಎಲ್ಲರಿಗೂ. ನನ್ನ ಮೊದಲನೇ ವ್ಲಾಗಿಗೆ ಸ್ವಾಗತ. ಇವತ್ತು ನಮ್ಮೂರಲ್ಲಿ ಹರಸೇವೆ ಇದೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ನಾನು, ನನ್ನ ತಮ್ಮ, ನಮ್ಮಮ್ಮ. ಬಸ್ ಅಂತೂ ತುಂಬ ರಶ್ ಇತ್ತು, ವೀಕೆಂಡ್ ಆಗಿರೋ ಕಾರಣ. ನಮಗೆ ಹೆಂಗೋ ಜಾಗ ಸಿಕ್ತು, ಕುತ್ಕೊಂಡ್ವಿ. ಆಮೇಲೆ ಕುಣಿಗಲಲ್ಲಿ ಬಸ್ ಇಳ್ಕೊಂಡ್ವಿ. ಸ್ವಲ್ಪ ಜಿಡಿ ಮಳೆ ಬರ್ತಿತ್ತು. 2 ಗಂಟೆ ಆಗಿರೋ ಕಾರಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ಬಸ್ ಸ್ಟಾಪಿಗೆ ಹೋದ್ವಿ. ಅಲ್ಲೋಗಿ ನೋಡಿದ್ರೆ ನಮ್ಮ ರೂಟ್ ಹೋಗೋ ಬಸ್ ಒಂದೂ ಸಿಕ್ಕಲಿಲ್ಲ. ಫೈನಲಿ 1.5 ಅವರ್ ವೆಯ್ಟ್ ಮಾಡಾದ್ಮೇಲೆ ಡೈರೆಕ್ಟ್ ನಮ್ಮೂರಿಗೆ ಹೋಗೋ ಬಸ್ಸೇ ಸಿಕ್ತು. ಅಲ್ಲಿ ಬಸ್ ಇಳಿತಿದ್ದಂಗೆ ನಮ್ಮ ಅಣ್ಣ ಸಿಕ್ತ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ಬಸ್ ಸ್ಟಾಪಿಂದ ನಮ್ಮ ಮನೆಗೆ 150 ಮೀಟರ್ಸ್ ಆಗುತ್ತೆ. ನಡ್ಕೊಂಡು ಬಂದ್ವಿ. ಬರ್ತಿದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ನಮ್ಮ ರಾಮು ಅವರಿದ್ದರು. ಊರಲ್ಲಿ ನಮ್ಮ ಮನೆಗೆ ಹೋಗಿದ ತಕ್ಷಣ ಯಾರು ಇರ್ತಾರೋ ಬಿಡ್ತಾರೋ ಫಸ್ಟು ವೆಲ್ಕಮ್ ಮಾಡೋಕ್ಕಂತೂ ನಮ್ಮ ರಾಮು ಬಂದುಬಿಡ್ತಾನೆ ಹೊರಗಡೆ. ನಾವು ಎಷ್ಟು ದಿವಸ ಬಿಟ್ಕೊಂಡು ಹೋದ್ರೂ ಅವನಂತೂ ಮರೆಯಲ್ಲ, ಅಷ್ಟು ನೆನ್ಪಿಡ್ಕೊಂಡಿರ್ತಾನೆ. ಆಮೇಲೆ ಅಲ್ಲೇ ನಮ್ಮ ಅಜ್ಜಿ ಕೂತಿದ್ರು. ಅವ್ರಿಗಂತೂ ಫುಲ್ ಖುಷಿ ನಾವು ಬಂದ್ವಿ ಅಂತ. ಅಜ್ಜಿ ಯಾವಾಗ ಬಂದೆ? ಅಷ್ಟರಲ್ಲಿ ನಾವು ಸ್ವಲ್ಪ ರಾಮು ಜೊತೆ ಆಟ ಆಡ್ಕೊಂಡು ಒಳಗೋದ್ವಿ. ನಮ್ಮೂರಲ್ಲಿರೋ ಮನೆ ತುಂಬ ವರ್ಷದಿಂದ ಕಟ್ಟಿರೋ ಮನೆ, ಹೆಂಚಿಂದು. ಸ್ವಲ್ಪ ಹಳೇದಾಗಿದೆ, ಏನೂ ಅಂದ್ಕೊಬೇಡಿ. ಒಳಗೆ ಹೋಗ್ತಿದ್ದಂಗೆ ನಮ್ಮ ಚಿಕ್ಕಮ್ಮ ಏನೋ ಮಾಡ್ತಾಯಿದ್ರು, ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾವು ಫ್ರೆಶ್ ಅಪ್ ಆಗೋಣ ಅಂತ ಒಳಗೋದ್ರೆ ಇಲ್ಲಿ ಪುಟ್ಟ ಪುಟ್ಟ ಬೆಕ್ಕಿನ ಮರಿ ಇತ್ತು. ತುಂಬ ಕ್ಯೂಟ್ ಅನ್ನಿಸ್ತು. ಆಮೇಲೆ ನಾವು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಗಡೆ ಬಂದ್ವಿ. ದೇವ್ರು ಬರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಬಾಗಿಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡೋಕ್ಕೆ ಅಂತ ಇದ್ದರು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ದೇವ್ರು ಬರುತ್ತೆ ಅಂತ ಅಂದ್ಬಿಟ್ಟು ಮೆರವಣಿಗೆ ಬರ್ತಾರೆ ಅಂತ ಇಡ್ಲಕ್ಕಿ ಕೊಡೋಕ್ಕೆ ಅಂತ ದೇವಸ್ಥಾನಕ್ಕೆ ಬಂದ್ವಿ. ಆಮೇಲೆ ದೇವರು ಬಂದು ಮೆರವಣಿಗೆಗೆ ಹೋದ್ಮೇಲೆ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ನಾವು ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲೇ. ಈ ದೇವರು ನಮ್ಮ ಗ್ರಾಮ ದೇವತೆ ಮಾರಮ್ಮ. ಈ ದೇವ್ರದ್ದು ಮೆರಾಗ್ರ ಇವಾಗ ಮಾಡಿಸಿರೋದು. ಇದೇ ಮೊದಲನೇ ಸರಿ ಮೆರಾಗ್ರ ಮೆರವಣಿಗೆ ಹೋಗ್ತಾ ಇರೋದು. ನಮ್ಮೂರು ಗ್ರಾಮ ದೇವತೆನ ಕರ್ಕೊಂಡು ಮುತ್ತಿನಮ್ಮ ದೇವ್ರನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದಾರೆ. ಮುತ್ತಿನಮ್ಮ ಬಂದು ನಮ್ಮನೆ ದೇವರು. ಆ ದೇವ್ರು ಇರೋದು ತುರುವೇಕೆರೆ ಹತ್ರ ದಂಡಿನ ಶಿವರ ಅಂತ. ಅಲ್ಲಿಂದ ದೇವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಆ ದೇವ್ರು ಬಂದಾಗ ಯಾವಾಗಲೂ ನಮ್ಮೂರಲ್ಲಿ ಒಂದು ಇಪ್ಪೆ ಮರ ಇದೆ. ಆ ಇಪ್ಪೆ ಮರದ ಹತ್ರ ಪೂಜೆ ಮಾಡಿಸ್ಕೊಂಡು ಆಮೇಲೆ ಊರೊಳಗೆ ಕರ್ಕೊಂಡು ಬರ್ತಾರೆ. ಪ್ರತಿ ಸಲ ಬಂದಾಗೂ ಅಲ್ಲಿಂದನೇ ಕರ್ಕೊಂಡು ಬರೋದು, ಇಪ್ಪೆ ಮರದ ಹತ್ರ ಪೂಜೆ ಮಾಡಿಸ್ಕೊಂಡು. ಅಷ್ಟರಲ್ಲಿ ನಮಗೆ ಪೂಜೆ ಮಾಡಿಕೊಟ್ರು. ನಾವು ಹಣ್ಣು ಕಾಯಿ ಇಡೋಕ್ಕೆ ಅಂತ ಮನೆಗೆ ಬಂದ್ವಿ. ಆಮೇಲೆ ನಾವು ಮಾರಮ್ಮ ಮತ್ತು ಮುತ್ತಿನಮ್ಮ ದೇವರಿಗೆ ಪೂಜೆ ಮಾಡ್ತಿದ್ರಲ್ಲ ಇಪ್ಪೆ ಮರದ ಹತ್ರ, ಅಲ್ಲಿ ಹೋಗೋಣ ಅಂತ ಹೊರಟಿದ್ವಿ. ಅಷ್ಟರಲ್ಲಿ ನಮ್ಮ ರಾಮು ಅವರು ನಮ್ಮ ಜೊತೆಗೆ ಬಂದರು. ನಾವಲ್ಲಿ ಪೂಜೆ ಮಾಡೋ ಹತ್ರ ಹೋಗೋಣ ಅನ್ನೋಷ್ಟರಲ್ಲಿ ಮಾರಮ್ಮ ಮುತ್ತಿನಮ್ಮ ದೇವ್ರನ್ನ ಕರ್ಕೊಂಡು ಊರವರೆಲ್ಲ ಬರ್ತಾಯಿದ್ರು. ಅಲ್ಲೇ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಮನೆ ಇತ್ತು, ಅಲ್ಲೇ ನಿಂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ದೇವರಿಗೆ ಆರತಿ ಮಾಡಿ ಅಂತ ನನಗೆ ನನ್ನ ತಂಗಿಗೆ ಹೇಳಿದ್ರು. 2 ದೇವ್ರು ಇರೋದ್ರಿಂದ ಇಬ್ಬರು ಒಂದೊಂದು ದೇವರಿಗೆ ಆರತಿ ಮಾಡಿದ್ವಿ. ದೇವ್ರನ್ನ ಮೆರವಣಿಗೆ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊರಟ್ರು ಎಲ್ಲರೂ. ನಾವು ಅವ್ರ ಜೊತೆಗೆ ಹೋದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮ್ಮ ಚಿಕ್ಕಮ್ಮ ಹಾಲು ಹಾಕಕ್ಕೆ ಡೈರಿ ಹತ್ರ ಬಂದಿದ್ರು. ಮನೆ ದೇವರು ಮುತ್ತಿನಮ್ಮ ಜೊತೆ ಸೋಮ ಅಂತ 2 ದೇವ್ರು ಬರುತ್ತೆ. ಅದರಲ್ಲಿ ಇವಾಗ ಒಂದು ಸೋಮ ಗಾವ್ ಸಿಗಿಯೋದು ಅಂತ ಅಂದ್ಬಿಟ್ಟು ಸಿಗಿತಾರೆ. ಅಂದರೆ ಕೋಳಿ ಕತ್ತನ ಯಾವುದೇ ಹತಾರ, ಚಾಕು, ಮಚ್ಚು ಆ ಥರ ಏನು ವಸ್ತುಗಳನ್ನ ಬಳಸ್ದಂಗೆ ಗಾವನ್ನ ಕೋಳಿ ಕತ್ತನ್ನ ಸೀಳ್ತಾರೆ. ಅದೇ ಇವಾಗ ಅಲ್ಲಿ ನಡೀತಾ ಇರೋದು.
ಗುಡಿಯಲ್ಲಿ ಕೋಳಿ ಕತ್ತು ಕಟ್ಟಾಗಿದೆ. ದೇವರುಗಳು ಸುಮಾರು ಅರ್ಧ ಗಂಟೆಯಿಂದ ಅವ್ರು ನಿಂತಿದ್ದ ಜಾಗದಿಂದ ಅಲ್ಲಾಡಲೇ ಇಲ್ಲ, ಮುಂದಕ್ಕೆ ಹೋಗಲಿಲ್ಲ. ಕೊನೆಗೆ 2 ದೇವರು ಮುಖಾಮುಖಿಯಾಗಿ ಮಾತುಕತೆ ಮಾಡಿಕೊಂಡು ಮುಂದಕ್ಕೆ ಹೊರಟವು ಅಂದ್ಕೊಂಡ್ವಿ. ಆದರೆ ಮತ್ತೆ ಅದೇ ಥರ ಮುಖಾಮುಖಿಯಾಗಿ ಮಾತಾಡಿಕೊಂಡು ಆಮೇಲೆ ಮುಂದಕ್ಕೆ ಹೊರಟವು. ಇನ್ನು ದೇವರು ಯಾವ ಕಡೆ ಹೋಗುತ್ತೆ ಅಂತಲೇ ಎಲ್ಲ ಜನ ವೆಯ್ಟ್ ಮಾಡ್ತಾಯಿದ್ರು. ಪಾಣಿಸೇವೆ ಅಂತ ಒಂದು ಜಾಗ ಇದೆ, ಅದು ವೆಂಕಟೇಶ್ವರ ದೇವಸ್ಥಾನ ಇರೋ ಜಾಗ, ಅದನ್ನು ಪಾಣಿಸೇವೆ ಅಂತ ಕರಿತೀವಿ. ಅಲ್ಲಿ ರಂಗನಾಥ ಸ್ವಾಮಿ ಮತ್ತು ಭೈರವ 2 ದೇವರು ಅಲ್ಲಿತ್ತು. ಮಾರಮ್ಮ ಮತ್ತು ಮುತ್ತಮ್ಮ ದೇವ್ರನ್ನ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಅಲಂಕಾರ ಮಾಡಬೇಕಿತ್ತು. ಇನ್ನೂ ಅಲಂಕಾರ ಕೂಡ ಆಗಿಲ್ಲ. ಇದು ಪಾಣಿಸೇವೆ ಅಂತ ಆ ಜಾಗ. ಅಲ್ಲಿ ಕೂತಿರೋ ರಂಗನಾಥ ಸ್ವಾಮಿ ಮತ್ತು ಭೈರವ. ಈಗ ಮಾರಮ್ಮ ಮತ್ತು ಮುತ್ತಮ್ಮ 2 ಹೂವಿನ ಅಲಂಕಾರ ಮಾಡಿಕೊಂಡು ಮತ್ತೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಎಲ್ಲರ ಮನೇಲೂ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಬಂದು ಕರೆದ್ರು, ಅವ್ರ ಅಜ್ಜಿ ಊರಿಗೆ ಹೋಗಿ ಬರೋಣ, ಅಲ್ಲಿ ಹಬ್ಬ ಇದೆ ಅಂತ ಹೇಳಿಬಿಟ್ಟು. ನಾವು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ಬಂದ್ವಿ. ನಾವು ಬರೋಷ್ಟ್ರಲ್ಲಿ 9:15 ಆಗಿತ್ತು. ನಮ್ಮ ಮಮ್ಮಿ ಕಾಲ್ ಮಾಡ್ತಾನೆ ಇದ್ದರು, ಬೇಗ ಬನ್ನಿ, ದೇವ್ರು ಬಂದುಬಿಡುತ್ತೆ ಮನೆ ಮುಂದೆ, ಪೂಜೆ ಮಾಡಿಸ್ಬೇಕು ಅಂತ. ನಾವು ಬಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ನಮ್ಮ ಮನೆ ಮುಂದೆ ಮೆರವಣಿಗೆ ಬಂತು ದೇವರು. ನಾವು ಅಷ್ಟರಲ್ಲಿ ಪೂಜೆ ತಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಹೊರಗಡೆ ನಿಂತಿದ್ವಿ, ಪೂಜೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಅಲ್ಲೇ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಆಗಲೇ ನಮ್ಮ ಮನೆ ಮುಂದೆ ದೇವ್ರು ಬರೋ ಅಷ್ಟರಲ್ಲಿ ಸುಮಾರು 10 ಗಂಟೆ ಆಗಿತ್ತು. ಮುಂದೆ ರಥದಲ್ಲಿ 2 ದೇವರು ಹೋಯಿತು. ಆ ದೇವ್ರಿಗೆ ನಾನು ನಮ್ಮತ್ತೆ ಪೂಜೆ ಮಾಡಿಸಿದ್ವಿ. ಮತ್ತು ಇವಾಗ ಬರ್ತಾ ಇರೋದು ಇನ್ನೊಂದು ರಥದ ದೇವ್ರು, ಇನ್ನೂ 2 ದೇವರು. ಅದಕ್ಕೆ ನಾನು ನಮ್ಮಮ್ಮ ಪೂಜೆ ಮಾಡಿಸಿದ್ವಿ. ಈ ರಥದಲ್ಲಿರೋ ದೇವ್ರಿಗೆ ಪೂಜೆ ಮಾಡ್ಸೋಕೆ ಹೋದಾಗ ಕಾಯಿ ಹೊಡಿಯೋಕ್ಕೆ ಅಂತ 2 ಚಿಕ್ಕ ಚಿಕ್ಕ ಹುಡುಗಿರಿದ್ರು. ನಾವು ಈ ಕಡೆ ಬಂದು ನೋಡಿದ್ರೆ ನಮ್ಮ ತರಲೆ ತರುಣ್ ಅವರು ಆಶೀರ್ವಾದ ಮಾಡೋ ಗಣೇಶಗೆ ಹೋಗ್ಬಿಟ್ಟು ಹೈಫೈ ಮಾಡ್ತಿದ್ದಾರೆ. ಬರೀ ಇಂಥದೆಯಾ? ನಾವು ಅಷ್ಟರಲ್ಲಿ ದೇವಸ್ಥಾನ ಹತ್ರ ಬಂದ್ವಿ. ನಮ್ಮೂರಲ್ಲಿ ದೇವ್ರು ಕರೆಸ್ದಾಗಲಿ, ಇಲ್ಲ ಮಾರಿ ಹಬ್ಬ ಮಾಡ್ತೀವಿ, ಮಾರಿ ಹಬ್ಬಕ್ಕಾಗಲಿ ಪ್ರತಿಯೊಂದು ದೇವ್ರ ಕರೆಯೋದಲ್ಲಿ ಈ ಥರನೇ ಕುಣಿಯೋದು. ಎಷ್ಟೊಂದು ಊರ ಕಡೆ ನಮ್ಮೂರ ಸೈಡೆಲ್ಲ ಈ ಥರನೇ ಮಾಡೋದು. ಒಂದೊಂದು ಊರಲ್ಲಿ ಒಂದೊಂದು ಥರ ಸಂಪ್ರದಾಯಗಳಿರುತ್ತೆ. ದೇವ್ರದ್ದು ಈ ಥರ ಎಲ್ಲ ನೋಡಿ ತುಂಬ ದಿವಸ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಅಲ್ಲೇ ಇದ್ದೆ. ಟೈಮ್ ಆಗಿತ್ತು, ಆಗಲೇ ಸುಮಾರು 11 ಗಂಟೆ ಟೈಮ್ ಆಗಿತ್ತು. ತಂಗಿ ಪಾಪು ಬೇರೆ ನನ್ನ ಜೊತೆನೇ
ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಸೈಕಲ್ ಓಡಿಸ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ತರುಣ್ ಅವ್ರು ಸೈಕಲ್ ಇಸ್ಕೊಂಡು ಏನೋ ಹೊಸ ಪ್ರಯೋಗ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ಇದ್ದರೆ ಮೂರಿ ಒಳಗೆ ಸೈಕಲ್ ಜೊತೆ ತರುಣ್ ಅವರು ಹೋಗಿರೋರು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಮೇಲೆ ನಮ್ಮ ಅಜ್ಜಿ ಮತ್ತು ನಮ್ಮ ತಂಗಿ ಬಂದರು. ಇಲ್ಲಿ ನನ್ನ ತಂಗಿ ಪದ್ಮಾಸನ ಹಾಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ. ತುಂಬ ಕಷ್ಟ ಬಿದ್ದು ಕೊನೆಗೆ ಪದ್ಮಾಸನ ಮಾಡಿದ್ರು. ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಅಜ್ಜಿಗೆಲ್ಲ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವರು ಲಕ್ಷ್ಯ ಅಂತ ಐಬ್ರೋ ಎಕ್ಸ್ಪರ್ಟ್. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಐಬ್ರೋ. ಯಾರಿಗಾದ್ರೂ ಬೇಕು ಅಂದರೆ ಐಬ್ರೋ ಮಾಡಿಸ್ಕೊಳ್ಳಿ, ಫ್ರೀಯಾಗಿ ಮಾಡಿಕೊಡ್ತಾರೆ. ಮಳೆ ಬರ್ತಿತ್ತು ಅಂತ ಮನೇಲಿದ್ವಿ. ಆಮೇಲೆ ಊಟಕ್ಕೆ ಅಂತ ಎಲ್ಲ ಹೊರಟ್ವಿ. ಊರವ್ರಿಗೆಲ್ಲ ಅಡುಗೆ ಮಾಡಿಸಿದ್ರು. ಮಾರಮ್ಮನ ದೇವಸ್ಥಾನ ಇವಾಗ ಹೊಸದಾಗಿ ಮಾಡಿದ್ದು. ಹಳೇದಿತ್ತು ಮಾರಮ್ಮನ ದೇವಸ್ಥಾನ, ಆದರೆ ಹಳೇದಾಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಹೊಸದಾಗಿ ಎಲ್ಲ ನೀಟಾಗಿ ಕಟ್ಸಿದ್ದಾರೆ. ಅದಕ್ಕೋಸ್ಕರನೇ ಈ ಸೇವೆಲ್ಲ ಮಾಡ್ತಾ ಇರೋದು. 48 ದಿವಸದ ಮುಂಚೆ ದೇವಸ್ಥಾನ ಓಪನ್ ಮಾಡಿದ್ರು. ಪೂಜೆ ಮಾಡಿ 48 ದಿವಸ ಊರಲ್ಲಿ ಯಾರು ನಾನ್ ವೆಜ್ ಮುಟ್ಟಿರಲಿಲ್ಲ. ಅದಕ್ಕೆ ಸೇವೆ ಮಾಡಿಬಿಟ್ಟು ಇವಾಗ ನಾನ್ ವೆಜ್ ಊಟ ಹಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು ಊರ ಜನಕ್ಕೆಲ್ಲ ನಮ್ಮೂರವರು ಪಕ್ಕದೂರವರು ಎಲ್ಲ ಬಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಬಂದಿದ್ರು. ತುಂಬ ಜನ ಇದ್ರು. ನನಗೆ ಫಸ್ಟ್ನೇ ಪಂಕ್ತಿಗೆ ಜಾಗ ಸಿಗಲಿಲ್ಲ, ಸೆಕೆಂಡ್ನೇ ಪಂಕ್ತಿಗೆ ಕೂತ್ಕೊಂಡ್ವಿ. ನಾನ್ ವೆಜ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ರು. ನಾವು ಊಟದ ಮೇಲೆ 100 ಜನ ವೇಟ್ ಮಾಡ್ತಾ ಇದ್ರು ಊಟ ಮಾಡೋಕ್ಕೆ ಅಂತ. ವಿವಾಹ ಭೋಜನವಿದು, ವಿಚಿತ್ರ ಪಠ್ಯಗಳಿವು, ಬೀಗರಿಗೆ ಔತಣವಿದು, ದೊರಕೊಂಡಿತನೆಗೆ ಬಂದು ಊಟ ಮಾಡ್ಕೊಂಡು ಬಂದು ಮಾತಾಡ್ಕೊಂಡು ಕೂತಿದ್ವಿ. ನಮ್ಮ ತರುಣ ಏನೋ ಹೇಳ್ತಾನೆ, ಕೇಳಿಸ್ಕೊಳ್ಳೋಣ ಬನ್ನಿ. ಅವರು ಅಜ್ಜಿ, ನಮ್ಮ ಅಕ್ಕ ಫಸ್ಟ್ ಅವ್ರ ಮೊಮ್ಮಗಳು, ಆಮೇಲೆ ಸೊಸೆ. ನಾವು ಡಿಸ್ಕಷನ್ ಈಗ ಫಸ್ಟು ಮೊಮ್ಮಗಳು, ಆಮೇಲೆ ಸೊಸೆ. ನಾವು ವಿಚ್ ಒನ್ ವಿ ಶುಡ್ ಕನ್ಸಿಡರ್? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇವ್ರು ನಮ್ಮ ಅಜ್ಜಿ. ಬಾಜಿ ಫೋಟೋ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ. ಇದೇನವ ಕಪ್ಪಗೆ ಬರ್ತಿದ್ದೆ, ಬೆಳ್ಳಗೆ ಬರಂಗೆ ಮಾಡು ಅಂದರು. ಸ್ನ್ಯಾಪಲ್ಲಿ ತೆಗೆದೆ. ಆವಾಗ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಬೆಳ್ತಂಗಡಿ. ಪೂಜೆ ಮೆರವಣಿಗೆ ಎಲ್ಲ ಆಗಿದೆ. ಇವತ್ತು ಭಾನುವಾರ ಸಾಯಂಕಾಲ ಮುತ್ತಿನಮ್ಮನ ಅವ್ರ ಊರಿಗೆ ಕಳಿಸ್ಕೊಡೋ ಸಮಯ ಇವಾಗ. ಮತ್ತೆ ಅದೇ ಇಪ್ಪೆ ಮರದ ಹತ್ರ ಪೂಜೆ ಮಾಡಿಕೊಂಡು ಊರ ಜನ ಎಲ್ಲ ಮುತ್ತಿನಮ್ಮನ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ದೇವ್ರನ್ನೂ ಕಳಿಸ್ಕೊಟ್ಬಿಟ್ಟು ಬಂದರು. ನಾನು ಹೋಗಿರಲಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ದೊಡ್ಡಮ್ಮ ಬಂದರು. ಬಾಗೆ ಬಂದಾಗ ಬಂದ್ಬಿಟ್ಟಲ್ಲ, ಏನ್ ಸಮಾಚಾರ? ಹೌದು, ಕೆರೆ ಮಣ್ಣು ತಗೊಂಡು ಹೊರಗಿಂತ ಯಾಕೆ ದೊಡ್ಡವರಾಗಕ್ಕೆ ಏನ್ರಿ ಅದು ಮಾತಾಡೋದು? ನಮಗೆ ಸ್ವಾಭಿಮಾನ ಇದೆ. ಆಮೇಲೆ ಆಮೇಲೆ ಎಷ್ಟು ತಿಂದೆ ಚಿಚ್ಚಿ? ಒಸಿ ತಿನ್ಬೇಕು ತಾನೆ? ಒಸಿ ತಿನ್ಬೇಕು ತಾನೆ? ಯಾರ್ಯಾರು ತಿಂದ್ರಿ ಅಪ್ಪಾರ? ನಾನು ನೀನು ಕೋಳಿ ಎಷ್ಟು ಕುಯ್ದಿದ್ರಿ? ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ನಾವು ಅವತ್ತು ಊರಲ್ಲಿ ನಮ್ಮ ದೊಡ್ಡಮ್ಮ ಬಂದು ಕರೆದೋದ್ರು ಅಂತ ನಮ್ಮ ದೊಡ್ಡಮ್ಮ ಮನೆಗೆ ಹೋದ್ವಿ. ದೊಡ್ಡಮ್ಮ ನಮ್ಮ ಅಣ್ಣಗೆ ನಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಹೌದು, ನಿಮ್ದು ಸಾವುಕಾರ ಮನೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡಗಿದೆ. ನಮ್ದು ಬಡವ್ರ ಮನೆ, ನಮ್ದೆಲ್ಲ ನೆಲ ಕಿತ್ತೋಗಿದೆ. ಆಯ್ ಮಾಡು, ವ್ಲಾಗ್ ಮಾಡ್ತಾ ಇದ್ದೀನಿ. ಆಯ್ ಮಾಡು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮಾರನೇ ದಿವಸ ಬೆಳಗ್ಗೆ ಹೊರಟ್ವಿ. 9 ಗಂಟೆಗೆ ಬಸ್ ಇದೆ ಅಂತ 8:45ಗೆ ರೆಡಿಯಾಗಿದ್ವಿ. ಬಟ್ ಅದು 10 ನಿಮಿಷ ಬೇಗನೆ ಬಸ್ ಹೊರಟ್ಬಿಟ್ಟಿದೆ. ಬಸ್ ಮಿಸ್ ಆಯಿತು. ಅಷ್ಟರಲ್ಲಿ ನನ್ನ ಚಿಕ್ಕಮ್ಮ ಗಾಡಿಯಲ್ಲೇ ಬಿಡ್ತೀನಿ ಅಂದ್ಬಿಟ್ಟು ಬಿಟ್ಟ. ಪಕ್ಕದೂರಲ್ಲಿ ಬಸ್ ಇತ್ತು ನನಗೆ, ನನ್ನ ತಮ್ಮಗೆ. ನಾವು ಬಸ್ ಹತ್ಕೊಂಡ್ವಿ. ನಮ್ಮ ಮಮ್ಮಿ ಇನ್ನೂ ಏನೋ ಎತ್ತಿಡ್ಕೊತಾ ಇದ್ರು. ಅವ್ರಿಗೊಂದು 5 ಮಿನಿಟ್ಸ್ ಲೇಟ್ ಆಯಿತು. ಅದಕ್ಕೆ ನಮ್ಮ ಚಿಕ್ಕಪ್ಪ ಇನ್ನೊಂದು ಊರಿಗೆ ಬಿಟ್ಟರು. ಅಲ್ಲಿ ಬಸ್ ಬರುತ್ತೆ, ಅಲ್ಲಿ ಹತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ನಮ್ಮ ಮಮ್ಮಿನೂ ಬಸ್ ಹತ್ಕೊಂಡ್ರು. ನಾವು ಬೆಂಗಳೂರು ಕಡೆ ಹೊರಟ್ವಿ.
ಹಲೋ ಫ್ಯಾಮ್, ಇದಾಗಿದೆ ನನ್ನ ಮೊದಲನೇ ವಿಡಿಯೋ, ಮೊದಲನೇ ವ್ಲಾಗ್. ನಮ್ಮ ದೇವಸ್ಥಾನ ಬಗ್ಗೆ, ದೇವರಿನ ಬಗ್ಗೆ, ಸೇವೆ ಬಗ್ಗೆ ಆದಷ್ಟು ನಂಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಸ್ನೇಹ ಮೇಕೋವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬಿಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.